ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಎಲ್ಲ ನನ್ನ ಆತ್ಮೀಯ ಜನತಾದಳ ಪಕ್ಷದ ಪ್ರಮುಖ ಮುಖಂಡರೇ, ಪಕ್ಷದ ತಾಲೂಕಿನ ಎಲ್ಲ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳೇ, ಜನರೊಂದಿಗೆ ಜನತಾದಳದ ಕಾರ್ಯಕ್ರಮದಲ್ಲಿ ಇವತ್ತು 3ನೇ ದಿನಕ್ಕೆ ಸತತವಾಗಿ ತುಮಕೂರು ಜಿಲ್ಲೆ ಸಿದ್ಧಗಂಗಾ ಮಠದಿಂದ ಪ್ರಾರಂಭ ಮಾಡಿದಂಥ ಈ ಒಂದು ಕಾರ್ಯಕ್ರಮ ಇವತ್ತು 3ನೇ ದಿನಕ್ಕೆ ಹೆಜ್ಜೆಯನ್ನು ಹಾಕ್ತಾ ಇದ್ದೇವೆ. ಇವತ್ತು ವಿಶೇಷವಾಗಿ ನಮ್ಮ ಕೊರಟಗೆರೆ ಹಾಗೂ ಮಧುಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ 2 ಕಡೆ ಪಕ್ಷದ ಪ್ರಮುಖ ಮುಖಂಡರು ಮತ್ತು ಕಾರ್ಯಕರ್ತರ ಸಭೆಯನ್ನು ಆಯೋಜನೆ ಮಾಡ್ಕೊಂಡಿದ್ದಾರೆ. ಇವತ್ತು ಬಹಳ ವಿಶೇಷವಾದಂಥ ಒಂದು ದಿನ. ಕೊರಟಗೆರೆ ತಾಲೂಕಿಗೆ ನಾನು ಬರ್ತಾ ಇದ್ದಂಗೆ ಬಹಳ ಅತ್ಯಂತ ಆತ್ಮೀಯತೆಯಿಂದ, ಪ್ರೀತಿಯಿಂದ, ಗೌರವದಿಂದ ನನ್ನನ್ನು ಬರಮಾಡ್ಕೊಳ್ತಕ್ಕಂಥದ್ದಕ್ಕೆ ತಮ್ಮೆಲ್ಲರ ಒಂದು ಉತ್ಸಾಹಕತೆ, ಈ ಉತ್ಸಾಹಕತೆ ಇದೇ ರೀತಿ ನಿರಂತರವಾಗಿ ಸಾಗಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾದ ನಾನು ನಿಮ್ಮೆಲ್ರಿಗೂ ಕೈ ಜೋಡಿಸಿ ಮನವಿಯನ್ನು ಮಾಡ್ತೇನೆ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಕೊರಟಗೆರೆ ತಾಲೂಕಿನ ನಿಕಟಪೂರ್ವ ಶಾಸಕರು, 3 ಬಾರಿ ಜಿಲ್ಲಾ ಪಂಚಾಯಿತಿಯ ಸದಸ್ಯರಾಗಿ 2013ರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಜನತಾದಳ ಪಕ್ಷದಿಂದ ಅಧಿಕೃತವಾಗಿ ಸ್ಪರ್ಧೆಯನ್ನು ಮಾಡಿ ಇಲ್ಲಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಜನತಾದಳ ಪಕ್ಷದ ಪ್ರಮುಖ ಮುಖಂಡರು, ಕಾರ್ಯಕರ್ತ ಬಂಧುಗಳ ಶ್ರಮದ ಒಂದು ಪ್ರತಿಫಲ ಹಾಗೂ ತಾಲೂಕಿನ ಎಲ್ಲ ಮತದಾರ ತಂದೆ ತಾಯಂದ್ರಗಳ ಒಂದು ಆಶೀರ್ವಾದದಿಂದ 2013ರಲ್ಲಿ ಪ್ರಪ್ರಥಮವಾಗಿ ಸುಧಾಕರ್ ಲಾಲ್ ಸಾಹೇಬರು ಈ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆ ಆಗ್ತಾರೆ. ಅಲ್ಲಿಂದ ಇಲ್ಲಿವರೆಗೂ ನಾವು ನೋಡ್ಕೊಂಡು ಬರ್ತಕ್ಕಂಥದ್ದಾದ್ರೆ ಸುಧಾಕರ್ ಲಾಲ್ ಸಾಹೇಬರು ಗೆದ್ದಾಗ ಹತ್ತತ್ರ 72,000 ಮತ ಅವ್ರ ಪರವಾಗಿ ಕ್ರೋಢೀಕರಿಸಿತ್ತು. ಮತ್ತೆ 18ರಲ್ಲಿ ಅವರು ಚುನಾವಣೆ ಸ್ಪರ್ಧೆ ಮಾಡಿದಾಗ ನೋಡಿದೆ ಅಣ್ಣ, ಎಲ್ಲ ನನ್ನ ತಲೆನಲ್ಲೇ ಅದೇ, ಹತ್ತತ್ರ 74,000 ಮತ ಕ್ರೋಢೀಕರಿಸಿದ್ವು. ಮತ್ತೆ ಈ ಸಲ 2023ರಲ್ಲಿ 64,000 ಮತ ಪಡೆದುಕೊಂಡಿದ್ದಾರೆ. ಇದಕ್ಕಿಂತ ಪೂರ್ವದಲ್ಲಿ ನಾವು ಇತಿಹಾಸವನ್ನ ಸ್ಮರಿಸ್ಕೊಳ್ತಕ್ಕಂಥದ್ದಾದಾಗ 1994, 99, 2004 3 ಬಾರಿ ಸತತವಾಗಿ ಹಿರಿಯಕರು ಇವತ್ತು ನಮ್ಮ ಮುಂದೆ ಇಲ್ಲ, ಸನ್ಮಾನ್ಯ ದೇವೇಗೌಡರು ಸಾಹೇಬರ ಸಮಕಾಲದವರು, ಪಕ್ಷದಲ್ಲಿ ಅನೇಕ ವರ್ಷಗಳ ಕಾಲ ದೇವೇಗೌಡರು ಸಾಹೇಬರ ರಾಜಕಾರಣದ ಜೀವನದಲ್ಲಿ ಹೆಗಲಿಗೆ ಹೆಗಲು ಕೊಟ್ಕೊಂಡು ಹೆಜ್ಜೆ ಹಾಕಿದಂಥವ್ರು ಚೆನಗಪ್ಪನವರು. ಆಗಿನ್ನೂ ಮೀಸಲಾಗಿರಲಿಲ್ಲ, ಕ್ಷೇತ್ರ ಜನರಲ್ ಆಗಿ ಉಳಿದಿತ್ತು. ಆ ಸಂದರ್ಭದಲ್ಲಿ ಅವರು ಸತತವಾಗಿ 3 ಬಾರಿ ಚುನಾವಣೆಯಲ್ಲಿ ಗೆದ್ದು ಬಂದಿದ್ರು. ಇವತ್ತು ವಿಶೇಷವಾಗಿ ನಾನು ಈ ಒಂದು ಪ್ರವಾಸವನ್ನ ಮಾಡ್ತಾ ಇರ್ತಕ್ಕಂಥದ್ದು ಉದ್ದೇಶ ಬಂದು ನಿಮ್ಮಲ್ಲಿ ಒಂದು ಸಭೆ ಮಾಡಿ ಇಲ್ಲಿಂದ ನಾನು ಹೋಗ್ತಕ್ಕಂಥದ್ದಲ್ಲ. ಹಿಂದಿನಿಂದ ನಿಮ್ಮ ಸಂಬಂಧ, ಸಂಪರ್ಕ, ಬಾಂಧವ್ಯ, ನಂಟು ಇವೆಲ್ಲವನ್ನು ಕೂಡ ಬಯಸಿ ನಾನು ನಿಮ್ಮ ಹತ್ರ ಬಂದಿದ್ದೇನೆ. ಇದು ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ಇವತ್ತು ಪಕ್ಷದ ಮುಖಂಡರುಗಳು, ಕಾರ್ಯಕರ್ತರುಗಳು ಅವರವರ ಶ್ರಮದಿಂದ ಈ ಪ್ರಾದೇಶಿಕ ಪಕ್ಷವನ್ನು ಇಲ್ಲಿವರೆಗೂ ಕಟ್ಟು ಬೆಳೆಸಿದ್ದಾರೆ, ಉಳಿಸಿದ್ದಾರೆ, ಹರಿಸಿದ್ದಾರೆ. ನಿಮ್ಮನ್ನ ಗುರುತಿಸ್ತಕ್ಕಂಥ ಒಂದು ವೇದಿಕೆ ಆಗಬೇಕು ಅಂತಕ್ಕಂಥದ್ದು ನನ್ನ ಒಂದು ಅಭಿಲಾಷೆ, ನನ್ನ ಒಂದು ಬಯಕೆ. ನಿಮ್ಗೆ ಅನಿಸಿರ್ಬೋದು, ಅರೆ ಇದು ಏನಪ್ಪ, ಇನ್ನೂ ಯಾವುದು ಚುನಾವಣೆ ಘೋಷಣೆ ಆಗಿಲ್ಲ, ಇನ್ನು ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆನೂ ಘೋಷಣೆ ಆಗಿಲ್ಲ, ವಿಧಾನಸಭಾ ಚುನಾವಣೆಗೆ ಇನ್ನೂ 3 ವರ್ಷ ಸಮಯಾವಕಾಶ ಇದೆಯಲ್ಲ, ಇಷ್ಟು ಬೇಗ ಬಂದ್ಬಿಟ್ಟಿದ್ದಾನಲ್ಲ ಇವನು ಅಂತಕ್ಕಂಥದ್ದು ನಿಮ್ಗೆ ಅನಿಸ್ಬೋದು. ಆದರೆ ನಾನು ಇವತ್ತಿಲ್ಲಿ ಬಂದಿರತಕ್ಕಂಥದ್ದಣ ಲಾಲ್ ಸಾಹೇಬ್ರ ಜೊತೆ ನಾನು ಮಾತನಾಡ್ತಾ ಇದ್ದೆ, ಮುಕ್ತವಾಗಿ ನಾವು ಚರ್ಚೆ ಮಾಡ್ತಾ ಇರ್ತೇವೆ. ಯಾಕೆಂದ್ರೆ ಅಭ್ಯರ್ಥಿಗಳ ಹತ್ರ ನಾವು ಯಾವಾಗಲೂ ಮುಕ್ತವಾಗಿ ಚರ್ಚೆ ಮಾಡಬೇಕಾಗ್ತದೆ, ವಾಸ್ತವಾಂಶವನ್ನು ತಿಳ್ಕೊಳ್ಬೇಕಾಗ್ತದೆ.
ಏನೇನಾಗಿದೆ, ಯಾರ್ಯಾರಿಗೆ ಏನಾದರೂ ಯಾವುದಾದ್ರೂ ಸಂದರ್ಭದಲ್ಲಿ ಕಾರ್ಯಕರ್ತರಿಗೋ ಮುಖಂಡರುಗಳಿಗೋ ಏನಾದರೂ ನಮ್ಮಿಂದ ಗೊತ್ತೋ ಗೊತ್ತಿಲ್ಲದೇನೋ ಏನಾದರೂ ತಪ್ಪು ನಡೆದಿದೆಯಾ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡಿದಾಗ ಬಹುತೇಕ ಇವತ್ತು ರಾಜ್ಯದಲ್ಲಿ ಎಲ್ಲ ಕಡೆ ಪಕ್ಷದ ಮುಖಂಡರು ಕಾರ್ಯಕರ್ತರಲ್ಲಿ ಒಂದು ನೋವಿದೆ. ಕುಮಾರಣ್ಣವರು ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿ ಆದರು. 2 ಬಾರಿ ಮುಖ್ಯಮಂತ್ರಿ ಆದರೂ ಕೂಡ ನಮಗೆ ಯಾವುದೇ ರೀತಿ ಅಧಿಕಾರವನ್ನು ನೋಡ್ಲಿಕ್ಕೆ ಆಗ್ಲಿಲ್ವಲ್ಲ ಅಂತಕ್ಕಂಥದ್ದು ನಿಮ್ಮೆಲ್ಲರಲ್ಲೂ ಒಂದು ಮನಸ್ಸಿನಲ್ಲಿ ಆ ಒಂದು ನೋವು ಕಾಡ್ತಾ ಇದೆ ಅಂತಕ್ಕಂಥದ್ದನ್ನ ನಾನು ಅರ್ಥ ಮಾಡ್ಕೊಂಡಿದ್ದೇನಣ್ಣ. ಆದ್ರೆ ತಮಗೆ ಗೊತ್ತಿದೆ, ಸನ್ಮಾನ್ಯ ಕುಮಾರಣ್ಣವರು ಅತ್ಯಂತ ಕಮ್ಮಿ ಅವಧಿ ಈ ರಾಜ್ಯದಲ್ಲಿ ಆಡಳಿತ ಮಾಡಿರ್ತಕ್ಕಂಥದ್ದು. ಮೊದಲನೇ ಬಾರಿ 20 ತಿಂಗಳು, 2ನೇ ಬಾರಿ 14 ತಿಂಗಳು. ಅದರಲ್ಲೂ 2ನೇ ಬಾರಿ 14 ತಿಂಗಳು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಅವ್ರಿಗಿದ್ದಂಥ ಒಂದು ಉಸಿರುಕಟ್ಟು ವಾತಾವರಣವನ್ನ ಬಹಳ ಹತ್ತಿರದಿಂದ ನಾನು ನೋಡಿದ್ದೇನೆ. ಮನಸ್ಸಿನಲ್ಲಿ ಅವ್ರಿಗೂ ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರನ್ನ ನಾವು ಅಧಿಕಾರ ಬಂದಂಥ ಸಂದರ್ಭದಲ್ಲಿ ಅವ್ರಿಗೆ ಯಾವುದಾದ್ರೂ ಸಮಾಜದಲ್ಲಿ ಒಂದು ಗೌರವ ತಗೊಂಡು ಬರ್ತಕ್ಕಂಥ ನಿಟ್ಟಿನಲ್ಲಿ ಸೂಕ್ತವಾದಂಥ ಒಂದು ಸ್ಥಾನಮಾನವನ್ನು ಕೊಡಬೇಕು ಅಂತಕ್ಕಂಥ ಅಪೇಕ್ಷೆ ಇದ್ರೂ ಕೂಡ ಇಲ್ಲಿವರೆಗೂ ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ಅದು ಕೊಡ್ಲಿಕ್ಕೆ ಆಗಿಲ್ಲ. ಬಹುಶಃ ತಮ್ಮ ಮನಸ್ಸುಗಳಲ್ಲಿ ಏನಾದರೂ ಆ ಒಂದು ವಿಷಯವಾಗಿ ಬೇಜಾರಿದ್ರೆ ಅಥವಾ ನೋವಿದ್ರೆ ದುಃಖ ಇದ್ರೆ ದಯಮಾಡಿ ಈ ಸಂದರ್ಭದಲ್ಲಿ ಪಕ್ಷದ ಕಾರ್ಯಕರ್ತನಾಗಿ ನಿಮ್ಮೆಲ್ಲರಲ್ಲೂ ಕ್ಷಮೆಯನ್ನ ಕೋರ್ಲಿಕ್ಕೆ ಬಯಸ್ತೇನೆ. ಆದರೆ ಒಂದು ನಾನು ಈ ಸಂದರ್ಭದಲ್ಲಿ ತಮ್ಮೆಲ್ರಿಗೂ ಹೇಳಲಿಕ್ಕೆ ಇಷ್ಟಪಡ್ತೇನೆ, 3 ವರ್ಷ ನಮಗೆ ಮುಂದಿನ ಸಾರ್ವತ್ರಿಕ ಚುನಾವಣೆಗೆ ಅವಕಾಶ ಇದೆ. ಅದಕ್ಕಿಂತ ಮುಂಚಿತವಾಗಿ ಡಿಸೆಂಬರ್ ತಿಂಗಳಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆ ಬರ್ತಕ್ಕಂಥದ್ದಾಗತ್ತೆ. ಅದಕ್ಕೂ ನಾವು ಸಜ್ಜಾಗಬೇಕಾಗ್ತದೆ. ಜೊತೆಯಲ್ಲಿ ಈಗ ತಾನೇ ಹಿರಿಯಕರು ಮಾಜಿ ವಿಧಾನ ಪರಿಷತ್ನ ಸದಸ್ಯರು ಸನ್ಮಾನ್ಯ ಶ್ರೀ ತಿಪ್ಪೇಸ್ವಾಮಣ್ಣ ಅವರು ಮಾತನಾಡ್ಬೇಕಾದ್ರೆ ಹೇಳ್ತಾ ಇದ್ರು, ಈಗಾಗಲೇ ಕೋರ್ಟ್ ಚೀಮಾರಿ ಹಾಕಿದೆ, ದಂಡ ಕಟ್ಟಿಸ್ಕೊಂಡಿದೆ, ಎಲ್ಲ ಆಗೋಗಿದೆ. ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ಈ ಕೂಡಲೇ ನೀವು ನಡೆಸಬೇಕು ಅಂತಕ್ಕಂಥ ತಾಕೀತನ್ನ ಈಗಾಗಲೇ ಕೋರ್ಟ್ ಕೂಡ ಮಾಡಾಗಿದೆ ಸರ್ಕಾರಕ್ಕೆ. ಹಾಗಾಗಿ ಯಾವ ಸಮಯದಲ್ಲಿ ಬೇಕಾದರೂ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ಬರಬಹುದು. ಇದಕ್ಕೆ ನಾವು ಸಿದ್ಧರಾಗಬೇಕಾಗ್ತದಣ್ಣ. ಇವತ್ತು ಜನರೊಂದಿಗೆ ಜನತಾದಳ ಅಂತಕ್ಕಂಥ ಕಾರ್ಯಕ್ರಮಕ್ಕೆ ಒಂದು ಹೆಸರನ್ನ ಏನು ಕೊಟ್ಟಿದ್ದೇವೆ, ಇದೇನು ನಮಗೆ ಹೊಸದೇನಲ್ಲ. ಸದಾಕಾಲ ಈ ಪಕ್ಷ ದೇವೇಗೌಡರು ಸಾಹೇಬರು ಕುಮಾರಣ್ಣ ಅವರು ಜನರೊಂದಿಗೆ ಇದ್ದೇ ಇವತ್ತು ಈ ಪಕ್ಷ ಈ ಮಟ್ಟಕ್ಕೆ ನೀವೆಲ್ಲರೂ ಬೆಳೆಸಲಿಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ತಮ್ಮೆಲ್ರಿಗೂ ನಾನು ಮನವಿಯನ್ನ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ನನ್ನ ವಿಚಾರವಾಗಿ ವೈಯಕ್ತಿಕವಾಗಿ ಮಾತನಾಡ್ತಕ್ಕಂಥದ್ದಾದ್ರೆ ಪಾಪ ಇಲ್ಲಿರ್ತಕ್ಕಂಥ ತಾಲೂಕಿನ ಕಾರ್ಯದರ್ಶಿಗಳು ನಮ್ಮ ಲಕ್ಷ್ಮೀಶ್ ಅಣ್ಣವರು ಮಾತಾಡ್ಬೇಕಾದ್ರೆ ಹೃದಯ ತುಂಬಿ ಪ್ರೀತಿಯಿಂದ ನನಗೆ ಮುಂದೆ ಯಾವಾಗಾರು ಜನರಲ್ಲಾದ್ರೆ ನೀವು ಇಲ್ಲಿ ಬರಬೇಕು ಅಂತಕ್ಕಂಥದ್ದನ್ನ ಹೃದಯ ವೈಶಾಲ್ಯತೆಯಿಂದ ನಾನು ಕರೆದ್ರು. ಆದ್ರೆ ಒಂದಣ ತಮ್ಮೆಲ್ಲರ ಮನಸ್ಸಲ್ಲೂ ಇರ್ಬೋದು, ಇವತ್ತು ಪಕ್ಷದ ಕಾರ್ಯಕರ್ತರ ಮನಸ್ಸಲ್ಲಿ ನಿಖಿಲ್ ಕುಮಾರಸ್ವಾಮಿ ಒಬ್ಬ ಶಾಸಕ ಆಗಬೇಕಾಗಿತ್ತು ಅಥವಾ ಒಬ್ಬ ಸಂಸದನಾಗಬೇಕಾಗಿತ್ತು. 3 ಬಾರಿಯೂ ಕೂಡ ರಾಜಕೀಯದ ಷಡ್ಯಂತ್ರಕ್ಕೆ ಬಲಿಪಶು ಆಗಿದ್ದಾನೆ ಯುವಕ ಅಂತಕ್ಕಂಥದ್ದು ನಿಮ್ಮಲ್ಲಿ ಆ ಒಂದು ಆಕ್ರೋಶ ನೋವು ಏನಿದೆ, ಆ ಆಕ್ರೋಶ ನೋವಿಗೆ ನೀವು ಉತ್ತರ ಕೊಡಬೇಕು ಅಂತಕ್ಕಂಥದ್ದಾದ್ರೆ ದಯಮಾಡಿ ತಾವೆಲ್ಲರೂ ಜನರ ಜೊತೆನಲ್ಲಿ ಇರಬೇಕು, ಜನರ ಮಧ್ಯೆ ಇರಬೇಕು, ಜನರ ಕಷ್ಟ ಸುಖದಲ್ಲಿ ನೀವು ಒಬ್ರು ಪಾಲ್ದಾರರಾಗಿರ್ಬೇಕು. ಅದನ್ನ ನಾನು ಕೈ ಜೋಡಿಸಿ ಮನವಿ ಮಾಡ್ತೇನೆ. ಆಗ ಜನ ನಿಮ್ಮನ್ನ 100ಕ್ಕೆ 100 ಇಲ್ಲಿ ಬಹಳ ಜನ ಯುವ ಸಮುದಾಯದ ಅಣ್ಣತಮ್ಮಂದಿರಿದ್ದಾರೆ. ತಾಲೂಕು ಅಧ್ಯಕ್ಷರು ಯುವ ಜನತಾದಳ ವೆಂಕಟೇಶ್ ಅಣ್ಣ ಅವರು ಇಲ್ಲೇ ಇದ್ದಾರೆ. ಮತ್ತೆ ತಾಲೂಕು ಘಟಕದ ಪೇರೆಂಟಲ್ ಬಾಡಿ ಅಧ್ಯಕ್ಷರಾಗಿರ್ತಕ್ಕಂಥ ಕಾಮರಾಜಣ್ಣ ಅವರು ಇಲ್ಲೇ ಇದ್ದಾರೆ. ಇವತ್ತು ನಾನು ಯುವ ಸಮುದಾಯಕ್ಕೂ ಒಂದು ಸಂದೇಶ ಕೊಡ್ತೀನಿರಪ್ಪ, ಒಂದು ವಿಷಯವನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ. ನೋಡಿ, ಇವತ್ತೆಲ್ಲ ನೀವು ಇಷ್ಟು ಪ್ರೀತಿಯಿಂದ ಬಂದು ಹೆಜ್ಜೆ ಹಾಕ್ತಾ ಇದ್ದೀರಿ. ನೀವೆಲ್ಲ ಮೇಲ್ ಬರಬೇಕು. ನೀವೆಲ್ಲ ನಿಲ್ತಕ್ಕಂಥದ್ದಲ್ಲ, ಒಂದೊಂದು ಹೆಜ್ಜೆ ನೀವು ಮೇಲೆತ್ಕೊಂಡು ಹೋಗ್ಬೇಕು. ನೀವುಗಳು ಚುನಾಯಿತಿ ಪ್ರತಿನಿಧಿಗಳಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಅವಕಾಶ, ನೀವು ಯಾವ ರೀತಿ ಸಂಘಟನೆ ಮಾಡ್ತೀರಿ, ಯಾವ ರೀತಿ ಜನಗಳ ಪರವಾಗಿ ನಿರಂತರವಾಗಿ ಸಂಪರ್ಕ ಇಟ್ಕೋತೀರಿ, ಯಾವ ರೀತಿ ದುಡಿತೀರಿ, ಅದ್ರ ಮೇಲೆ ಇಲ್ಲಿರ್ತಕ್ಕಂಥ ಎಲ್ಲ ಹಿರಿಯಕರು ಕೂಡ ಅವ್ರನ್ನೂ ವಿಶ್ವಾಸಕ್ಕೆ ತಗೋಬೇಕು. ನೀವು ಅವತ್ತು ಯುವಕರು ಮೇಲ್ ಬರಬೇಕು ಅಂತಕ್ಕಂಥದ್ದಾದ್ರೆ ಮೊದಲು ನೀವು ಹಿರಿಯಕರು ವಿಶ್ವಾಸಕ್ಕೆ ತಗೋಬೇಕು. ದಯಮಾಡಿ ಈ ಸಂದರ್ಭದಲ್ಲಿ ಯುವ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನಾನು ಒಂದು ಮಾತನ್ನ ನಿಮ್ಗೆ ಹೇಳ್ತೇನೆ. ನೀವು ಸಂಘಟನೆ ಎಷ್ಟು ವೇಗ ಕೊಡ್ತೀರಿ, ನೀವೆಷ್ಟು ಸ್ಪೀಡಾಗಿ ಇವತ್ತು ಹಳ್ಳಿಗಳಿಗೆ ಹೋಗಿ ನೀವು ಸಂಘಟನೆ ಮಾಡ್ತೀರಿ, ಅದನ್ನ ಗುರುತಿಸಿ
ಮುಂಬರ್ತಕ್ಕಂಥ ದಿನಗಳಲ್ಲಿ ನಿಮಗೆ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆಗಳಲ್ಲಿ ಇಲ್ಲಿರ್ತಕ್ಕಂಥ ಸುಧಾಕರ್ ಲಾಲ್ ಸಾಹೇಬ್ರು ನಮ್ಮ ಅಭ್ಯರ್ಥಿಗಳ ಏನವ್ರು ಹೇಳ್ತಕ್ಕಂಥದ್ದನ್ನ ಕೇಳಿ ಒಂದು ಒಳ್ಳೆ ತೀರ್ಮಾನ ತಗೋತೀವಿ. ಅವಕಾಶ ಕೊಡುತ್ತೆ ಪಕ್ಷ. ಆದ್ರೆ ದುಡೀರಿ, ಸಂಘಟನೆ ಮಾಡಿ. ಯಾಕೆಂದ್ರೆ ನಮ್ಗೆ ಇನ್ನು 3 ವರ್ಷ ಇದೆ ಅಂತ ನಾವು ಕೈ ಕಟ್ಕೊಳ್ಳೋದು ಬೇಡ, ಕೈ ಕಟ್ ಕೂರೋದು ಬೇಡ. 3 ವರ್ಷ ಅಂದ್ರೆ ಕೇವಲ 1000 ವರ್ಷ ಅಷ್ಟೇ, 1000 ದಿನ ಅಷ್ಟೇ ಇರೋದು ನಮ್ಗೆ. 1000 ದಿನ ಅಷ್ಟೇ ಇರೋದು ನಮ್ಗೆ 3 ವರ್ಷ ಅಂದ್ರೆ. ನಾವು ಒಂದು ದಿನ ಕೂಡ ಮೈ ಮರಿತಕ್ಕಂಥದ್ದು ಬೇಡ. 100ಕ್ಕೆ 100 ಲಾಲ್ ಸಾಹೇಬ್ರು ಮುಂದಿನ ಸಾರ್ವತ್ರಿಕ ಚುನಾವಣೆಯಲ್ಲಿ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದಿಂದ ಮತ್ತೆ 2ನೇ ಬಾರಿ ಶಾಸಕರಾಗ್ತಕ್ಕಂಥದ್ದನ್ನ ತಪ್ಪಿಸ್ಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ನಾನು ಇದನ್ನ ಸುಮ್ಮನೆ ಮೆಚ್ಚುಗೆ ಪಡಿಸೋದಕ್ಕೋಸ್ಕರ ಈ ಮಾತನ್ನ ಹೇಳ್ತಾ ಇಲ್ಲ. ಲಾಲ್ ಸಾಹೇಬ್ರನ್ನ ನನಗಿಂತ ಚೆನ್ನಾಗಿ ತಾವೆಲ್ಲ ನೋಡಿದಿರಣ್ಣ. ಅವರೇನು 30,000 40,000 ಜನಕ್ಕೆ ನಿರಂತರವಾಗಿ ಆರೋಗ್ಯ ಶಿಬಿರದ ಮೂಲಕ ಪ್ರತಿಯೊಬ್ಬರ ಕಷ್ಟ ಸುಖದಲ್ಲಿ ಸ್ಪಂದಿಸಿರ್ತಕ್ಕಂಥ ಒಂದು ವ್ಯಕ್ತಿ. ಅಷ್ಟೇ ಅಲ್ಲ, ಅವರ ಒಂದು ವ್ಯಕ್ತಿತ್ವನ ನಾನು ಬಹಳ ಹತ್ತಿರದಿಂದ ಬಹಳ ವರ್ಷಗಳಿಂದ ಗಮನಿಸ್ತಾ ಇದ್ದೀನಿ. ಬಹಳ ಒಂದು ರೀತಿ ಮಗು ಸ್ವಭಾವದ ವ್ಯಕ್ತಿ, ಮನಸ್ಸಿನಲ್ಲಿ ಯಾವುದು ಕಲ್ಮಶ ಇಲ್ಲದೆ ಇರತಕ್ಕಂಥ ಒಂದು ವ್ಯಕ್ತಿತ್ವ. ಇಂಥ ವ್ಯಕ್ತಿಗಳು ಇವತ್ತು ನಮಗೆ ಶಾಸಕರಾಗಿ ಆಯ್ಕೆ ಆದ್ರೆ ಪಕ್ಷಕ್ಕೆ ಇಂಥ ನಿಷ್ಠಾವಂತರು ಇನ್ನೂ ಹಲವಾರು ವರ್ಷಗಳ ಕಾಲ ಈ ಪಕ್ಷ ಕಟ್ತಕ್ಕಂಥದಕ್ಕೆ ಇಂಥ ವ್ಯಕ್ತಿಗಳು ಇವತ್ತು ವಿಧಾನಸಭೆಗೆ ಕಳಿಸ್ತಕ್ಕಂಥ ಒಂದು ಹೊಣೆಗಾರಿಕೆ ಜವಾಬ್ದಾರಿನ ತಗೊಳ್ಳಿ ದಯಮಾಡಿ. ನಾನು ವಿರೋಧ ಪಕ್ಷದವ್ರ ಬಗ್ಗೆ ಇವತ್ತು ಚರ್ಚೆ ಮಾಡೋದಿಲ್ಲ. ನಿಮಗೆ ಗೊತ್ತಿದೆ ಇವತ್ತು ಈ ತಾಲೂಕಿನಲ್ಲಿ ಯಾರು ಶಾಸಕರಾಗಿದ್ದಾರೆ, ಅವ್ರು ಯಾವ ಒಂದು ದೊಡ್ಡ ಉನ್ನತವಾದಂಥ ಒಂದು ಸ್ಥಾನದಲ್ಲಿ ಇವತ್ತು ಕೂತಿದ್ದಾರೆ ಅಂತಕ್ಕಂಥದ್ದು. ನಾನು ಬಹುತೇಕ ರಾಜ್ಯದಲ್ಲಿ ಪತ್ರಿಕಾಗೋಷ್ಠಿ ಕರೆದಂಥ ಸಂದರ್ಭದಲ್ಲೂ ಹೇಳಿದ್ದೇನೆ. ಅವ್ರ ಬಗ್ಗೆ ನನಗೆ ಗೌರವ ಇದೆ, ಅವ್ರ ಹಿರಿತನಕ್ಕೆ ನಾನು ಗೌರವ ಕೊಡ್ತೇನೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಆದಂಥ ಕೆಲವೊಂದಷ್ಟು ಪ್ರಕರಣಗಳು, ಅದರಲ್ಲೂ ಇತ್ತೀಚೆಗೆ RCB ತಂಡ ಜಯ ಸಾಧಿಸಿದಂಥ ಸಂದರ್ಭದಲ್ಲಿ ಯಾವ ರೀತಿ ಪಾಪ ಅಮಾಯಕರು 11 ಜನ ಯುವ ಪೀಳಿಗೆ ಬಲಿಯಾದರು. ನಿಜಕ್ಕೂ ಕೂಡ ಅವರ ಅಸಹಾಯಕತೆ, ಅವರ ಅಸಮರ್ಥತೆ ಇವೆಲ್ಲವೂ ಕೂಡ ಎದ್ದು ಕಾಣ್ತಾ ಇದೆ. ಜನ ಇದೆಲ್ಲ ಗಮನಿಸ್ತಾ ಇದ್ದೀರಿ ನೀವುಗಳು. ಕಾಲ ಒಂದೇ ಥರ ಇರೋದಿಲ್ಲ, ಕಾಲಚಕ್ರ ತಿರುಗ್ತಾ ಇರುತ್ತೆ, ಉರುಳ್ತಾ ಇರುತ್ತೆ. ಬದಲಾವಣೆನೇ ಈ ಜಗತ್ತಿನ ಒಂದು ನಿಯಮ. ಈ ಜಗತ್ತಿನ ನಿಯಮ ಬದಲಾವಣೆ. ಆ ಬದಲಾವಣೆ ಬಯಸ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಆ ಒಂದು ಹೊಸ ಯುಗ, ಒಂದು ಹೊಸ ಪರ್ವ ಪ್ರಾರಂಭ ಆಗಬೇಕು ಅಂತಕ್ಕಂಥದ್ದಾದ್ರೆ ತಾವುಗಳೆಲ್ಲ ಬೀದಿಗಿಳಿಬೇಕು. ಇವತ್ತು ತಾವು ಬೀದಿಗಿಳಿಬೇಕು. ಜನರ ಪರವಾಗಿ ಜನತಾದಳ ಸದಾಕಾಲ ಧ್ವನಿಯಾಗಿ ಕೆಲಸ ಮಾಡುತ್ತೆ ಅಂತಕ್ಕಂಥದ್ದನ್ನ ತಾವು ಸಾಬೀತು ಮಾಡಬೇಕು. ದಯಮಾಡಿ ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಏನೋ ಬಂದು ಚಿಕ್ಕ ಹುಡುಗ ಉಪದೇಶ ಕೊಡ್ತಾ ಇದ್ದಾನಲ್ಲ ನಮ್ಗೆ ಅಂತಕ್ಕಂಥದ್ದು ಯಾರು ಕೂಡ ಇಲ್ಲಿ ಹಿರಿಯಕರು ಅನ್ಯತಾ ಭಾವಿಸ್ಬೇಡಿ. ಇದು ಪಕ್ಷದ ಅಳಿವುಳಿವಿನ ಪ್ರಶ್ನೆ, ಪಕ್ಷದ ಅಸ್ತಿತ್ವದ ಪ್ರಶ್ನೆ.